ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಆ ರೀತಿ ಅಮಾನವೀಯವಾಗಿ ಅದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಡೆತ್ ಆದಮೇಲೆ ಅವ್ರನ್ನ ಬಾಡಿ ಶಿಫ್ಟ್ ಮಾಡುವಾಗ ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಅದೊಂದು ಇತ್ತು. ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದಾದಮೇಲೆ ಇದು ರೈಲ್ವೆ ಟ್ರ್ಯಾಕ್ದು ಕೂಡ ಒಂದು ಡೆತ್ ಆಗಿದ್ದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಈಗ ನಾವು ಕಂಪ್ನಿದವರಿಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಏನಂದರೆ, ನೀವು ಟ್ರ್ಯಾಕನ್ನು ಇದ್ರ ಹೊರಗಡೆ ಹಾಕ್ಕೊಳ್ಳಿ ಅಂತ. ನಾವು ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನಂದರೆ, ನೀವು ಒಂದು ಟೈಮ್ ಬಾಂಡ್, ಯಾಕಂದರೆ ಇಮಿಡಿಯೇಟ್ಲಿ ಮಾಡೋ ರೈಲ್ವೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅದಕ್ಕೆ. ನಾನು ಹಿಂದೆನೂ ಕೂಡ ಒಂದು ಸರಿ ಮೀಟಿಂಗ್ ಮಾಡಿಸಿ ಅದನ್ನು ಶಿಫ್ಟ್ ಮಾಡಿಸೋದಕ್ಕೆ ಒಂದು ಮೀಟಿಂಗ್ ಮಾಡಿಸಿದ್ದೆ. ಅವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಎಕ್ವಿಸಿಷನ್ ಬರ್ತದೆ, ಅದೆಲ್ಲ ಗೌರ್ಮೆಂಟ್ ಸಹಕಾರ ಮಾಡ್ತದೆ, ನೀವು ಅದು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಬೇಕು, ಯಾಕಂದರೆ ಬಾಟಲ್ನೆಕ್ ಆಗ್ತಾ ಇದೆ ಟೌನ್ ಒಳಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ವಿ. ಅವರು ಇಷ್ಟು ದಿವಸ ಮಾಡಿರಲಿಲ್ಲ. ಬಟ್ ಈಗ ಅವರು ಅದು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ, ಯಾಕಂದರೆ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ.